ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಿಲ್ಲಿಸಿದೆ. ದನಗಳು ತಿಂದಾಗೆ ತಿಂತಾಯಿದ್ರು, ಎಲ್ಲರಿಗೂ ನಿಲ್ಲಿಸಿದೆ. ಈ ಹೆಣ್ಮಕ್ಳಿಗೆ ಏನೇನು ಮಾಡಬೇಕೋ ಪ್ರತಿಯೊಂದು ಮಾಡಿ ಕಳಿಸಿದ್ರು. ಅವ್ರಿಗೆ ಅಲ್ಲಿಗೆ ತೃಪ್ತಿ ಆಗಲಿಲ್ಲ. ಇವಾಗ ಈ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಬೇಕು, ಸಂಸಾರ ನೋಡ್ಕೊಬೇಕು. ಈ ವ್ಯಕ್ತಿಗೆ ಜವಾಬ್ದಾರಿ ಇದೆಯಲ್ವ, ಅದೇ ಇವ್ರ ಪಾಲಿಗೆ ತಪ್ಪಾಗೋಯ್ತು. ಇನ್ನೂ ನನ್ನ ಇವನು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ, ನಮ್ಮನ್ನು ಸಾಕ್ತಾಯಿಲ್ಲ, ಇವನು ದುಡ್ದು ತಂದಾಕಿರೋದು ನಮ್ಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಅಂತ ಇದ್ದರು. ನನ್ನ ಹತ್ರನೇ ಒಂದು ಸತಿ ಅಂದರು, ನಾನು ಏನೋ ಕೇಳಿದ್ದಕ್ಕೆ ಅವ್ನು ನಮಗೇನು ತಂದಾಗ್ತಾಯಿದ್ದ, ಒಂದು ಗ್ಯಾಸು, ಮನೆ, ಕರೆಂಟ್ ಬಿಲ್ಲು, ತಿನ್ನೋದು ಕೂಟ, ಅದಕ್ಕೆ ಮೇಲೆ ಕಳಿಸ್ದೆ ಅಂದ್ಲು. ದೇವ್ರ ಸತ್ಯವಾಗ್ಲೂ ಅಂದ್ಲು. ನನಗೆ ಎಷ್ಟು ಹೊಟ್ಟೆ ಉರಿಬೇಡ, ತಂದು ಈ ವ್ಯಕ್ತಿ ಏನೇ ಸಂಪಾದಿಸ್ತಾನೆ ಒಂದೊಂದು ಪೈಸನೂ ಆಕೆ ಹೆಂಡತಿ ಮಕ್ಕಳಿಗೆ ಕೊಡಬಾರ್ದು, ಈಕೆ ಕೊಡಬೇಕು. ಈಕೆ ಮಕ್ಕಳನ್ನ ಸಾಕಬೇಕು, ಹೆಣ್ಮಕ್ಳನ್ನ. ಪ್ರತಿಯೊಂದು ಅಷ್ಟೇ, ಈಕೆ ಹೆಣ್ಮಕ್ಳನ್ನ ಸಾಕಬೇಕು. ಇವರು ಈ ಸಂಪಾದಿಸಿರೋ ಏನಾದರೂ ಇವಾಗ ಆತ ಈ ಈ ಕಾರ್ಪೊರೇಷನ್ ಕೆಲಸದಲ್ಲಿ ಇದ್ದಿದ್ದು, ಈ ಪತ್ರಗಳು ಏನಾದರೂ ಇದ್ದರೆ ಆ ಹೆಂಡತಿ ಮನೆಯಲ್ಲಿ ಇಡಬಾರ್ದು, ಎತ್ಕೊಂಡೋಗಿ ಆಕೆ ಮನೆಯಲ್ಲಿ ಇಡಬೇಕು, ಆಕೆ ಮನೆಯಲ್ಲಿ ಇಡಬೇಕು, ಆಕೆ ಮನೆಯಲ್ಲೇ ಇಟ್ಟಿಸ್ಕೊಂಡಿದ್ದು. ಆತ ಏನು ಇಟ್ಟಿರಲಿಲ್ಲ ಆತ ಹೆಂಡತಿ ಹತ್ರ. ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ಪ್ಯಾನ್ ಕಾರ್ಡು, ಈತ ಅಷ್ಟೊಂದು ದುಡಿತಾ ಇದ್ದ. ಕೊನೆಗೆ ಏನು ಗತಿಗೆ ತಂದರು ಗೊತ್ತಾ? ಈ ಆತನ ಬಟ್ಟೆಗಳು ಅಷ್ಟೇ ಹೆಂಡತಿ ಮಗನ ಹತ್ರ ಇರಲಿಲ್ಲ. ಏನಿತ್ತು ಗೊತ್ತಾ ಹೆಂಡತಿ ಮಗನ ಹತ್ರ? ಆತನ ಚಡ್ಡಿ, ಆತನ ಬನೀನು, ದೇವ್ರ ಆಣೆ ಎರಡೇ ಇಕ್ಕಿದ್ದಿದ್ದು ಆತ ಹೆಂಡತಿ ಮಗನ ಹತ್ರ. ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಯಾರ ಸ್ಟೋರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಟ್ಟಿದ್ದಿದ್ದು. ಆಮೇಲೆ ಏನು ಇಡಬಾರ್ದಾಗಿತ್ತು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಏನು ಇಡಬಾರ್ದು, ಎತ್ಕೊಂಡೋಗಿ ಎಲ್ಲ ಆಕೆ ಮನೆಯಲ್ಲಿ ಇಡಬೇಕು. ಆಕೆ ಮನೇಲಿ ಈ ಸೊಸೆ ಏನು ಅಂದ್ಕೊಂಡಿದ್ಲು, ಎಲ್ಲೋಗುತ್ತೆ ಬಿಡು, ಇರೋದು ಒಬ್ಬನೇ ಮಗ, ಏನು ಮಾಡಿಬಿಡ್ತಾರೆ, ಇನ್ನಷ್ಟೇ ತಾನೇ ಅಂದ್ಕೊತೀವಿ, ಅಮ್ಮ ಏನು ಮಾಡಿಬಿಡ್ತಾರೆ, ಅಮ್ಮ ದೇವ್ರ ಸಮಾನ ಅಂತ ಅಂದ್ಕೊತೀವಿ. ಕೊನೆಗೆ ಇದು ಎಲ್ಲಿಗೆ ಹೋಗಿ ತಲುಪ್ತು ಗೊತ್ತಾ? ಬೇಡಪ್ಪ, ತಲೆ ನೋವು ಬರುತ್ತೆ ನನಗೆ. ಈ ಸ್ಟೋರಿ ಹೇಳ್ತಾ ಇದ್ದರೆ, ಈ ಕತೆ ಹೇಳ್ತಾ ಇದ್ದರೆ ತುಂಬ ತಲೆನೋವು ಎತ್ಕೊಂಡ್ಬಿಡುತ್ತೆ ನನಗೆ. ಇದನ್ನೆಲ್ಲ ನೆನೆಸ್ಕೊಂಡು ಆ ಥರ ಮಾಡಿದ್ರ ಪ್ರತಿಯೊಂದೂ ಆಕೆ ಮನೇಲಿ ಇಡಬೇಕು. ಬರೀ ಚಡ್ಡಿ ಬನೀನು ಎರಡೇ ಸೊಸೆ ಹತ್ರ ಇದ್ದಿದ್ದು. ಆತ ತೀರೋದ ಟೈಮಲ್ಲೂ ಅಷ್ಟೆ ಏನೇನು ಮಾಡಿದ್ರು ಗೊತ್ತಾ ಸೊಸೆಗೆ? ಅವಳೇನು ಓಡಿ ಬಂದಿಲ್ಲ, ಅವಳೇನು ತಪ್ಪು ಮಾಡಿ ಬಂದಿಲ್ಲ. ಚೆನ್ನಾಗೇ ಕರೆಸ್ಕೊಂಡ್ರು ಮನೆಗೆ, ಚೆನ್ನಾಗೇ ಎತ್ಕೊಂಡ್ಬಂದ್ಲು ಮನೆಯಿಂದ. ಮಗ ಸತ್ಮೇಲೆ ಹೋಗು ನಿಮ್ಮ ಅಪ್ಪನ ಮನೆಗೆ, ಹೋಗು ನಿಮ್ಮ ಅಮ್ಮನ ಮನೆಗೆ, ಎಲ್ಲ ಎತ್ತಿಕೊಂಡ್ಬಿಟ್ರು. ಈ ಮಗ ಸಂಪಾದಿಸಿದ್ದು ಇದೆಲ್ಲ ನನ್ನ ಹೆಸರು ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ. ಯಾವಾಗ ತೆಗೆದುಕೊತೀನೋ ಒಟ್ಟಿನಲ್ಲಿ ತೆಗೆದುಕೊತೀನಿ. ಪ್ರತಿಯೊಂದು ಆತನ ಮೊಬೈಲು, ಆತ ಕೆಲಸ ಮಾಡಿರೋದು ಎಲ್ಲ ಈಕೆ ಹತ್ರ ಇರಬೇಕು. ಈಕೆ ಹೆಣ್ಮಕ್ಳ ಜವಾಬ್ದಾರಿ. ಈಕೆ ಹೆಣ್ಮಕ್ಳು ಅವು ಇಲ್ಲಿ ಫೋನ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತವೆ. ಟಕ್ಕಂತ ಫೋನ್. ಇಲ್ಲಿ ಮನೆಗಳು ಕಟ್ಟಿರೋದು, ಬಾಡಿಗೆಗಳು ಮಾಡಿರೋದು, ಲೋನುಗಳು ಮಾಡಿ ಮನೆಗಳ ಬಾಡಿಗೆಗಳು ಕಟ್ಟಿರೋದು, ಆ ಲೋನ್ ಪೇಪರ್ಗಳನ್ನು ಎತ್ತಿಕೊಂಡು ಆಕೆನೇ ಆಡಳಿತ ನಡೆಸಬೇಕು.
ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಆ ಅವ್ರ ಸಂಸಾರನ ಹೆಂಗೆ ಬಳಸ್ಕೊಂಡ್ರು ಅಂದರೆ ಕೊನೆಗೆ ಬೀದಿ ನಾಯಿಗಳ್ಗಾಕ್ಬಿಟ್ರು ಆ ಹೆಣ್ಮಕ್ಳು ಆ ತಾಯಿ ಸೇರಿಕೊಂಡು. ಇದು ಯಾರು ಅಲ್ಲ, ಕೆಳಗಡೆ ಇದ್ದಾರೆ ಅವರೇ. ನಮ್ಮ ಸಂಬಂಧಿಕರಿಗೆ ಗೊತ್ತಾಗುತ್ತೆ ಇದು ಯಾರು ಅಂತ. ನಾಯಿ ಪಾಡೋ ಆ ಸೊಸೆದು ಮಗಂದು. ಇವಾಗಲೂ ಅಷ್ಟೇ, ಸಂಬಂಧಿಕರು ಯಾರಾದರೂ ಬಂದರೆ ಹೇಳೋದು ಒಂದೇ, ಇಲ್ಲಿ ಮಾಡೋದೇ ಒಂದು. ಆ ಬಾಡಿಗೆಗಳು ಜಾಸ್ತಿನೇ ಬರುತ್ತೆ. ಈ ಲೋನ್ ಕಟ್ಟಬೇಕಾಗಿರೋದು ಬರೀ 16,000, ಬಾಡಿಗೆಗಳು 2 ಲಕ್ಷ ಮೇಲೇ ಬರುತ್ತೆ. 2 ಲಕ್ಷ ಹಂಗಂಗೆ ಬರುತ್ತೆ. 2 ಲಕ್ಷದ ಆಚೆ 2.20 ಬರ್ಬೋದು, ಇಲ್ಲ ಅಂದರೆ 1.90 ಆ ಥರ ಬರ್ಬೋದು. ಆ ಥರ ಬರುತ್ತೆ. ಯಾರಾದರೂ ಏನಾದರೂ ಕೇಳಿದ್ರೆ ನಾವು 16,000, ಬರೀ 16,000 ಕಟ್ಟಬೇಕಾಗಿರೋದು ಲೋನು. ಎಲ್ಲ ಲೋನುಗಳು ಕಟ್ತಾಯಿದ್ದೀವಿ, ಇನ್ನು ಮಿಕ್ಕಿದ ದುಡ್ಡು ಎಲ್ಲಿಗೋಗ್ತಾ ಇದೆ? ಆ ಸೊಸೆ ಒಂದು ಸತಿ ಹೋಗಿ ಕೇಳಿದ್ದಕ್ಕೆ ಸೊಸೆಗೆ 20,000 ಕೊಡೋದು, ಮಗ ಸತ್ತ ಮೇಲೆ. ಸಂಪಾದಿಸಿರೋದು ಸೊಸೆ ಮಗನೇ. ಆ ಸೊಸೆ ಬಂದ ಮೇಲೆ ಆ ಮಗ ಕಷ್ಟಪಟ್ಟು ಲೋನುಗಳು ಮಾಡಿ ದುಡಿದು ಮಾಡ್ತಾನೆ. ಮಾಡಿಬಿಟ್ಟು ಸತ್ತ ಮೇಲೆ ಇಲ್ಲಿರೋ ಪತ್ರಗಳನ್ನೆಲ್ಲ ಎತ್ತಿಕೊಂಬಿಟ್ಟು ಅವಳು ಅಲ್ಲಿ ಅವಳು ಕೆಳಗಡೆ ಇರ್ತಾಳೆ ಅಲ್ವಾ, ಅವಳು ಚಿಕ್ಕ ಮಗಳು, ಅಲ್ಲಿಂದ ಅವಳು ದೊಡ್ಡ ಮಗಳು, ಅವಳು ಚಿಕ್ಕ ಮಗಳು ಆಟ ಹತ್ತೋದು ಬರೋದು. ನಮ್ಮ ಅಪ್ಪಂದು ಜಾಗ ಅವ್ರ ಅಪ್ಪನಿಗೆ ಇವ್ರ ಮಗ ಹುಟ್ಟಿಲ್ಲ, ಇವ್ರು ಹುಟ್ಟಿದ್ದಾರೆ, ಅದಕ್ಕೆ ಅವ್ರು ಅಲ್ಲಿಂದ ಬರ್ತಾರೆ. ನಮ್ಮ ಅಪ್ಪಂದು ಜಾಗ. ನನಗೆ ದೇವ್ರನಾಗೆ ಅನಿಸೋದು ಇವ್ರು ಮಾತಾಡೋ ಈ ಮಗ ಹುಟ್ಟಿಲ್ಲ ಅನಿಸುತ್ತೆ ಇವ್ರಿಗೆ. ಮಗನ ಖಂಡಿತ ದೇವ್ರನೇ, ಅವ್ರ ಅಪ್ಪನಿಗೆ ಹುಟ್ಟಿಲ್ಲ ಇವ್ರ ಮಗ, ಅವರು ಹೆಣ್ಮಕ್ಳೇ ಹುಟ್ಟಿರೋದು. ಇಲ್ಲಾಂದರೆ ಯಾರೂ ಮನುಷ್ಯತ್ವ ಇರೋರು ಯಾರೂ ಮಾಡೋಕ್ಕಾಗಲ್ಲ ಇಂಥ ಕೆಲಸ. ಹಂಗೆ ದುಡ್ದಿದ್ದಾನೆ, ಹಂಗೆ ಸಾಕಿದ್ದಾನೆ ಇವ್ರ ಕುಟುಂಬನ, ಅವ್ರ ಮಕ್ಕಳನ್ನ. ಅವ್ರ ಸೊಸೆನೂ ಮಗನ್ನ ನಾಯಿ ಪಾಡು ಮಾಡಾಕ್ಬಿಟ್ಟಿದ್ದಾರೆ. ಹೊಡಿಯೋದು ಮಗ ಸತ್ತ ಮೇಲೆ ಸೊಸೆನ ಹೊಡಿಯೋಕೆ ಬಂದರು. ಮೊಮ್ಮಗನ್ನ ಯಾವ ಮೊಮ್ಮಗನ ಇವನು ಅಲ್ಲ, ಅದೇ ಈ ದೊಡ್ಡವರೆಲ್ಲ ಬಂದು ಮಾತಾಡ್ತಾರೆ ಅಲ್ವಾ, ಆಸ್ತಿ ಕೇಳಬೇಕು ಅಂದರೆ ಇನ್ನು ಎಲ್ಲ ಭಾಗ ಮಾಡಿಬಿಡೋಣ ಅಂದರೆ ಕೊನೆಗೆ ಯಾವ ಮೊಮ್ಮಗನೋ ಯಾವ ಸೊಸೆನೋ ಅಂದ್ಬಿಟ್ರು. ಕೊನೆಗೆ ಯಾವಾಗ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಅದೇ ಇವ್ರ ಗಂಡ ಸಂಪಾದಿಸಿದ್ದು ಇವ್ರ ಸೊಸೆ ಹಂಗೆ ಮಾಡಿದರೆ ಸುಮ್ಮನೆ ಬಿಡ್ತಾಯಿದ್ರ? ಯಾಕೆ ಆ ಸೊಸೆಗೆ ರೈಟ್ ಇರೋದಿಲ್ವಾ? ಅವ್ರ ಅತ್ತೆ ಅವ್ರ ಮಾವನ ಆಸ್ತಿಗೆ ಅವ್ರಿಗೆ ಈ ಮಗ ಸೊಸೆ ದುಡ್ದಿರೋದೇ ಬೇಕಾ ಇವ್ರಿಗೆ? 24 ಹುಟ್ಟಿದಾಗಿಂದ ಅಷ್ಟೆ ಆ ಮಗಂದೇ ಬೇಕಾ ಇವ್ರಿಗೆ? ಆ ಮಗಂದು ಸಗಣಿ, ಆ ಮಗಂದು ತೀರ್ಥ ತಿಂದುಕೊಂಡೇ ಜೀವನ ಮಾಡ್ತಾಯಿದ್ದಾರೆ. ಅಲ್ಲಿಂದ ಬೇರೆ ಬರ್ತಾರೆ ಹೆಣ್ಮಕ್ಳು. ಅವ್ರಿಗೆ ಅವ್ರ ಗಂಡ ಊಟ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ನನ್ನ ಮಕ್ಕಳು ಇಲ್ಲಿಗೆ ಕಳಿಸ್ಬಿಡ್ತಾರೆ ಹೋಗಿ ತಿನ್ನಿ ಅಂತ. ಈ ಸೊಸೆ ಈ ಮೊಮ್ಮಗ ನಾಯಿ ದುಡ್ದಂಗೆ ದುಡಿಬೇಕು. ಬದುಕಿದ್ರೆ ಬದುಕಿ, ನೀವು ಸತ್ತರೆ ಸಾಯಿ, ಆ ಥರ. ಆ ಹೆಣ್ಮಕ್ಳು ಕೋಟಿಗಳು ಇದ್ದಾರೆ. ತಿಂಗಳಿಗೆ 20 ಲಕ್ಷ ಬಾಡಿಗೆಗಳು. ಆ ದರಿದ್ರ ಮುಂಡೆಗಳು ಈ ವ್ಯಕ್ತಿ ಕಷ್ಟಪಟ್ಟು ದುಡಿದು ಮಾಡಿರೋ ಇದಕ್ಕೆ ಬಂದು ಕೂತ್ಕೊಂಡು ತಿಂತವೆ. ಹಂಗಿದೆ ಕಾಲ. ಆ ಅಳಿಯಂದಿರೋ ನನ್ನ ಮಕ್ಕಳು ಹಂಗೆ ಬಂದು ಕೂತ್ಕೊಂಡು ಈ ಮಗ ಇಲ್ಲ ಅಂದ್ಬಿಟ್ಟು ಈ ಸೊಸೆನ ಈ ಮೊಮ್ಮಗನ್ನ ಈ ಥರ ಮಾಡಿ ತಿಂತವ್ರೆ. ಆ ಸೊಸೆ ಆ ಮೊಮ್ಮಗ ಅವ್ರ ಮನೆಗೆ ಹೋಗ್ಬಾರ್ದು. ಈ ತುಂಬ ವರ್ಷದಿಂದನೇ ದೂರ ಇಕ್ಬಿಟ್ಟವಳೆ.
ಏಕೆಂದರೆ ಪತ್ರಗಳೆಲ್ಲ ಮನೆಗೆ ಇಟ್ಸ್ಕೊಂಡಿದ್ದಾಳಲ್ವ, ಇನ್ನು ಸೊಸೆ ಮೊಮ್ಮಗನ ಅವಶ್ಯಕತೆ ಏನಿದೆ? ಅವರು ಸಂಬಂಧಿಕರು ಮಾತ್ರ ಬರಬೇಕು. ಈ ಸೊಸೆ ಮೊಮ್ಮಗ ಕೆಟ್ಟವರು, ಇನ್ನು ಪ್ರಪಂಚದಲ್ಲಿ ಇರೋರೆಲ್ಲ ಒಳ್ಳೆಯವರು. ಆಕೆಗೆ ಅಳಿಯ, ಸೊಸೆ, ಅತ್ತೆ, ಮಾವ ಈ ಕ್ಯಾರೆಕ್ಟರ್ಗಳು ಕೆಟ್ಟವರು. ನೀವು ಹೆಂಗಾರು ಇರಿ ಕೆಟ್ಟವರು. ಈ ಹೆಣ್ಮಕ್ಳು ಮಾತ್ರ ಒಳ್ಳೆಯವರು. ಅವರು ಏನಾದರೂ ಮಾಡಲಿ ಆಕೆಗೆ ಅವರು ಒಳ್ಳೆಯವರು. ಇದು ನೆಕ್ಸ್ಟ್ ವಿಡಿಯೋದಲ್ಲೂ ಕಂಟಿನ್ಯೂ ಆಗುತ್ತೆ ನೋಡಿ.